ನಾವೆಲ್ಲ ಹೋಟೆಲ್ಗೆ ಹೋದೆವಲ್ಲ, ಹೋಟೆಲಿಗೆ ಹೋಗ್ತೇವೆ, ನಾವು ಸರ್ಕಸ್ ನೋಡ್ಲಿಕ್ಕೆ ಹೋಗ್ತೇವೆ, ಅಲ್ಲಿ ಹೋಗ್ತೇವೆ, ಇಲ್ಲಿ ಹೋಗ್ತೇವೆ, ತುಂಬ ಕಡೆ ಹೋಗ್ತೇವೆ, ಬಟ್ಟೆ ಅಂಗಡಿಗೆ ಹೋಗ್ತೇವೆ. ಒಬ್ಬ ವಾಚ್ಮ್ಯಾನ್ ಕಾಯ್ತಿರ್ತಾರೆ. ಹೊರಟು ಬರಬೇಕಿದ್ರೆ ಎಷ್ಟೋ ಜನ ಬುರ್ರ ಕಾರ್ ಇಟ್ಕೊಂಡು ಬಂದು ಬಿಡ್ತಾರೆ, ಅವ್ನ ಮುಖ ನೋಡ್ತಿರ್ತಾರೆ. ನೆನಪಿಟ್ಟುಕೊಳ್ಳಿ, ಒಬ್ಬ ವಾಚ್ಮ್ಯಾನ್ ನಾವು ಕೊಡುವ 20 ರೂಪಾಯಿ 50 ರೂಪಾಯಿಗಾಗಿ ಕಾಯ್ತಾರೆ ಅಂತ ಅರ್ಥ ಅಲ್ಲ. ಅವರು ಸ್ವಾಭಿಮಾನದಿಂದ ಅವರ ಕರ್ತವ್ಯವನ್ನು ಮಾಡ್ತಾರೆ. ಅವರಿಗೇನಾದರೂ ನಾವು ದುಡ್ಡು ಕೊಡುವುದಾದರೆ ಪಾಪ ಅಂತ ಕನಿಕರದಿಂದ ಕೊಡಬೇಕಾದದ್ದಿಲ್ಲ. ನಮ್ಮ ಜೊತೆಗೆ ನಮ್ಮ ಸ್ನೇಹಿತನಾಗಿ ಅವನು ಕಾಫಿ ಕುಡಿಲಿಕ್ಕೆ ಬರಲಿಕ್ಕೆ ಪುರ್ಸೋತಿಲ್ಲ, ಆದ್ದರಿಂದ ಮತ್ತೆ ಕುಡೀರಿ ಅನ್ನುವ ಗೌರವ ಭಾವದಿಂದ ಅವ್ರ ಕೈಗೆ ದುಡ್ಡು ಕೊಡಬೇಕು. ಇದನ್ನು ನಿಮಗೆ ಯಾಕೆ ಹೇಳ್ತೇನೆ ಗೊತ್ತಾ? ಒಂದು ಬಟ್ಟೆ ಅಂಗಡಿ ಹೋಗಿ ರಾತ್ರಿ ನಾವು ವಾಪಸ್ ಬರಬೇಕಿದ್ರೆ ಒಬ್ರಿಗೆ 50 ರೂಪಾಯಿ ಕೊಟ್ಟೆ. ಅವ್ರು ಏನಂದ್ರು ಗೊತ್ತಾ? ಸರ್, ನಾನು ಬೆಳಿಗ್ಗೆ 6 ಗಂಟೆಗೆ ಬಂದಿದ್ದೇನೆ ಸರ್, ರಾತ್ರಿ 9 ಆಯಿತು, ನನಗೆ ಇಷ್ಟೊತ್ತು ಒಬ್ಬ 10 ರೂಪಾಯಿ ಕೊಡಲಿಲ್ಲ ಅಂತಂದರು. ಯೋಚನೆ ಮಾಡಿ ಅವರ ಪರಿಸ್ಥಿತಿ ಹೇಗಿರಬಹುದು ಅಂತ. ನಿನ್ನೆ ಅಲ್ಲ ಮೊನ್ನೆ 2 ದಿನದ ಹಿಂದೆ ಮಂಗಳೂರಿಗೆ ಹೋದಾಗ ಒಬ್ಬರಿಗೆ 100 ರೂಪಾಯಿ ಕೊಟ್ಟೆವು. 100 ರೂಪಾಯಿ ಕೊಟ್ಟ ತಕ್ಷಣ ಹೊರಡಬೇಕು ಅಂದರೆ ಬಂದು ಗ್ಲಾಸ್ ಬಡಿತಾರವರು. ಗ್ಲಾಸ್ ಡೌನ್ ಮಾಡಿದರೆ ಕೈ ಹಿಡ್ಕೊಂಡು ಹೇಳ್ತಾರೆ, ದೇವರು ನಿಮಗೆ ಆಯುಷ್ಯ ಆರೋಗ್ಯ ಕೊಡಲಿ ಅಂತ ಆಶೀರ್ವಾದ ಮಾಡ್ತಾರೆ. ಮಕ್ಕಳೇ, ಸಮಾಜದಲ್ಲಿ ಎಲ್ಲಿ ಮಾನವೀಯತೆ ಇದೆ, ಎಲ್ಲಿ ಅವರೆಲ್ಲರೂ ನಮ್ಮವರಂತೆ ಅನ್ನುವ ಭಾವ ನಮಗಿದೆ, ಆವಾಗ ಒಳ್ಳೆಯ ಮನಸ್ಸುಗಳು ನಮಗೆ ಆಶೀರ್ವಾದ ಮಾಡುತ್ತವೆ. ಅಂತಹ ಆಶೀರ್ವಾದವನ್ನು ಪಡೆಯುವ ಸತ್ಪ್ರಜೆಗಳಾಗಿ ನೀವು ಮೂಡಿ ಬಂದರೆ ನಿಮ್ಮ ಈ ಶಿಕ್ಷಣ ಸಾರ್ಥಕ ಆಗ್ತದೆ ಮಕ್ಕಳೇ. ಹಾಗಾಗಿ ನಾವು ಆ ದಿಸೆಯಲ್ಲಿ ಪ್ರಯತ್ನ ಮಾಡಬೇಕು. ಇನ್ನು ಅಪ್ಪನ ಕಥೆ ಮತ್ತು ಗುರುವಿನ ಕಥೆಗಳನ್ನು ನಿಮ್ಮ ಮುಂದೆ ನಾನು ಹೇಳಬೇಕು. ಅಪ್ಪನ ಕಥೆ ಎಷ್ಟು ಗೊತ್ತಾ? ಇಂಥದ್ದೇ ಕಾಲೇಜು, ಅಲ್ಲಿ ವಿದ್ಯಾರ್ಥಿಗಳ ಜೊತೆ ಮಾತಾಡ್ಲಿಕ್ಕಂತ ಹೋಗಿದ್ದೆ. ನೋಡಿದರೆ ದೊಡ್ಡ ದೊಡ್ಡ ಕಾರುಗಳು, ಕೋಟಿ ಕೋಟಿ ಬೆಲೆ ಕಾರುಗಳು. ಇನ್ನೊಂದು ಕಡೆಯಲ್ಲಿ ಆಮೇಲೆ ಸಣ್ಣ ಸಣ್ಣ ಕಾರು, ಬೈಕು, ರಿಕ್ಷಾ ಬಂದು ಬಣ್ಣವೂ ಇಲ್ಲದ, ಡೈನಮ್ ಇಲ್ಲದ, ಯಾವ ಸೀಟ್ ಕವರು ಇಲ್ಲದ ಸೈಕಲ್ ಒಂದು ಹೊರಗೆ ಕಾಂಪೌಂಡ್ ಹತ್ರ ಒರಗಿಸಿಟ್ಟು ಒಬ್ಬ ಅಪ್ಪ ಒಳಗೆ ಬಂದಿರ್ತಾರೆ. ಆ ಅಪ್ಪ ಎಲ್ಲಿದ್ದಾರೆ ಅಂತ ಹುಡುಕಿದ್ರೆ ಎಲ್ಲ ಹೆತ್ತವರು ಮುಂದೆ ಕೂತಿರ್ತಾರೆ. ಇಸ್ತ್ರಿ ಇಲ್ಲದ ಅಂಗಿ ಹಾಕಿಕೊಂಡ ಒಬ್ಬ ಅಪ್ಪ ಮುದುಡಿ ಕೊನೆಯಲ್ಲಿ ಕೂತಿರ್ತಾರೆ. ಯಾಕೆ ಅಂದರೆ ಇಂಥದ್ದೇ ಸಮವಸ್ತ್ರ ಹಾಕ್ಕೊಂಡು ಎಲ್ಲ ಮಕ್ಕಳ ಜೊತೆ ಖುಷಿಯಿಂದ ಓಡಾಡ್ತಿರೋ ಮಗನಿಗೆ ನನ್ನನ್ನು ತೋರಿಸಿ ಅಪ್ಪ ಅಂತ ಹೇಳಿದ್ರೆ ಮುಜುಗರ ಆಗಬಾರದು ಅನ್ನೋ ಕಾರಣಕ್ಕೆ ಅಪ್ಪ ಕೊನೆಯಲ್ಲಿ ಕೂತಿರ್ತಾನೆ. ಆದರೆ ಕೋಟ್ಯಂತರ ಬೆಲೆ ಬಾಳುವ ಕಾರಲ್ಲಿ ಬಂದ ಅಪ್ಪನ ಕನಸೇನಿದೆ, ಅದೇ ಬಣ್ಣ ಕಳ್ಕೊಂಡ ಸೈಕಲಲ್ಲಿ ಬಂದ ಅಪ್ಪನ ಕನಸೂ ಆಗಿರುತ್ತದೆ. ಆದ್ದರಿಂದ ನಮ್ಮ ಜೀವನದಲ್ಲಿ ನಮ್ಮ ಅಪ್ಪ ಬಡವ ಅನ್ನೋ ಕಾರಣಕ್ಕೆ ಅಪ್ಪನ ಬಗ್ಗೆ ತಾತ್ಸಾರದ ಭಾವನೆ ಇಟ್ಟುಕೊಳ್ಳಬೇಡಿ. ನೀವು ಫೇಸ್ಬುಕ್ ನೋಡೋದು ತಪ್ಪಲ್ಲ, ನೋಡಿ, ಅದರಲ್ಲಿ ಒಳ್ಳೊಳ್ಳೆ ವಿಚಾರಗಳು ಬರ್ತವೆ. ಒಬ್ಬ ಹುಡುಗ ದೊಡ್ಡ ಪದವಿ ಪಡೆದು ಅವನ ಕಾಲೇಜಲ್ಲಿ ಸನ್ಮಾನ ಆಗಬೇಕು ಅಂತ ಅವನ ಸ್ಟೇಜಿಗೆ ಕರೆದ್ರೆ ಆ ಹುಡುಗ ಏನು ಮಾಡಿದ್ದಾನೆ ಗೊತ್ತಾ? ಗ್ಯಾಸ್ ಸಿಲಿಂಡರ್ನ ಹೆಗಲ ಮೇಲೆ ಇಟ್ಕೊಂಡು ಸ್ಟೇಜಿಗೆ ಬಂದ. ಎಲ್ಲರೂ ನೆಗಾಡದ್ರಂತೆ. ಅವನು ಹೇಳ್ತಾನೆ, ನಮ್ಮಪ್ಪ ಮನೆ ಮನೆಗೆ ಗ್ಯಾಸ್ ಸಿಲಿಂಡರ್ ಸಪ್ಲೈ ಮಾಡಿ ನನ್ನನ್ನು ಓದಿಸಿದ್ರಿಂದ ನಾನಿವತ್ತು ಈ ಗೌರವ ಪಡ್ಕೊಂಡಿದ್ದೇನೆ ಅಂತ ಆ ಹುಡುಗ ಹೇಳ್ತಾನಂತೆ. ಖುಷಿ ಅನ್ನಿಸ್ಬೇಕಲ್ಲ ನಮಗೆ? ಅದಕ್ಕೆ ಹೇಳಿದ್ದು, ನಮ್ಮ ಅಪ್ಪನ ಉದ್ಯೋಗದ ಬಗೆಗೆ, ನಮ್ಮ ಅಪ್ಪನ ಪರಿಶ್ರಮದ ಬಗೆಗೆ ನಮಗೆ ಯಾವತ್ತೂ ಕೀಳರಿಮೆ ಬೇಡ, ಅವರ ವೃತ್ತಿಯನ್ನು ಗೌರವಿಸಿ. ಇನ್ನು ಎಷ್ಟೋ ಜನರ ಅಪ್ಪ ಅಡುಗೆಗೆ ಹೋಗ್ತಾರೆ, ನಮ್ಮ ಮಕ್ಕಳಿಗೆಲ್ಲ ಅಪ್ಪ ಅಡುಗೆ ಮಾಡುತ್ತಾರೆ ಅಂತ ಹೇಳಲಿಕ್ಕೆ ನಾಚಿಕೆ ಇರ್ಬೋದು. ಆದರೆ ಒಂದು ನೆನಪಿಟ್ಟುಕೊಳ್ಳಿ, ಒಂದು ಕಾರ್ಯಕ್ರಮ ನಡೆದು ಸಾವಿರ ಜನ ಬಂದಾಗ ಮಧ್ಯಾಹ್ನದ ಹೊತ್ತು ಹಸಿವಾಗುತ್ತದೆ ಅಂತ ಹೇಳಿದಾಗ ಅವನ ಹಸಿದ ಹೊಟ್ಟೆಯನ್ನು ತುಂಬುವ ಕಾಯಕವನ್ನು ಅಡುಗೆ ಮಾಡುತ್ತಾ ಇರುವ ನಿಮ್ಮ ಅಪ್ಪ ಪೂರೈಸಿಕೊಡುತ್ತಾರೆ. ಅನ್ನ ದೇವರಿಗಿಂತ ಇನ್ನು ದೇವರು ಉಂಟೆ ಅಂತ ಪ್ರಶ್ನೆ ಮಾಡಿದ್ರು. ಹಸಿದ ಹೊಟ್ಟೆಗೆ ಅನ್ನ ಕೊಡದೇ ಇದ್ದರೆ ಅನ್ನ ಕೊಡದವನ ಮನೆಯನ್ನು ದೇವತೆಗಳು ಶಪಿಸ್ತಾರಂತೆ. ಹಸಿದ ಹೊಟ್ಟೆಗೆ ಅನ್ನ ಕೊಡುವ ಅಪ್ಪನ ಅಡುಗೆಯ ಕಾಯಕ ಅದು ಸಣ್ಣದು ಅಂತ ಯಾರ ಮಕ್ಕಳೇ ಹೇಳಿದ್ದು ನಿಮಗೆ? ಯೋಚನೆ ಬೇಡ ನಿಮಗೆ. ಈ ಜಗತ್ತಿನಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯು ಮಾಡುತ್ತಾ ಬರುವ ಪ್ರತಿಯೊಂದು ಕೆಲಸಕ್ಕೂ ಅದರದ್ದೇ ಆದ ಯೋಗ್ಯತೆ ಇದೆ, ಅದರದ್ದೇ ಆದ ಮೌಲ್ಯ ಇದೆ. ಆ ಕಾರಣಕ್ಕೆ ನಮ್ಮ ಅಪ್ಪನ ಕೆಲಸದ ಬಗ್ಗೆ ನಮಗೆ ಕೀಳರಿಮೆ ಬೇಡ. ಇನ್ನು ಗುರುಗಳ ಕಥೆ. ಬಾಲ್ಯದಿಂದ ಪಾಠ ಮಾಡಿ ಎತ್ತರಕ್ಕೆ ಬೆಳೆದು ನಿಂತಿದ್ದೀರಿ. ಇವತ್ತು ನಿಮ್ಮ ಕಾಲೇಜಿನ ಪ್ರಿನ್ಸಿಪಾಲ್ ಪಕ್ಕದಲ್ಲಿ ನೀವು ಹೋಗಿ ನಿಂತರೆ, ಓ ನಾನು ಅವರಷ್ಟು ಎತ್ತರ ಇದ್ದೇನೆ, ಅವರಿಗಿಂತ ಎತ್ತರ ಇದ್ದೇನೆ ಅಂತ ನಿಮ್ಗೆ ಅನ್ನಿಸ್ತದೆ. ಮಕ್ಕಳೇ, ನೀವು ಪ್ರಿನ್ಸಿಪಾಲ್ರ ಎತ್ತರಕ್ಕೆ ಬೆಳೆದದ್ದು ದೇಹದ ಆಕೃತಿಯಿಂದ ಹೊರತು ಜೀವನಾನುಭವದಿಂದ ಅಲ್ಲ ಅನ್ನೋದು ನಮ್ಗೆ ಗೊತ್ತಿರಬೇಕು. ಯಾಕೆ ಗೊತ್ತಾ? ನಾವು ಎತ್ತರಕ್ಕೆ ಎಷ್ಟೇ ಬೆಳೀಲಿ, ನಾವು ಎಷ್ಟೇ ಪುಸ್ತಕವನ್ನು ಓದಲಿ, ನಾವೆಲ್ಲ ಪಾಠ ಪುಸ್ತಕ ಓದಿದರೆ ಅವರು ಜೀವನದ ಪುಸ್ತಕವನ್ನು ಓದಿ ದೊಡ್ಡವರಾಗಿರ್ತಾರೆ. ಆದ್ದರಿಂದ ಅವರ ಮಾತುಗಳಿಗೆ ಕಿವಿ ಕೊಡಬೇಕಾದಂತಹ ದೊಡ್ಡ ಜವಾಬ್ದಾರಿ ನಮ್ಮದ್ದು. ಈ ಪ್ರಪಂಚದಲ್ಲಿ ಗುರುವಿನ ಮಾರ್ಗದರ್ಶನ ಇಲ್ಲದೆ ಬಂದವರಿಲ್ಲ, ಬೆಳೆದವರಿಲ್ಲ.
ಯಾಕೆಂದ್ರೆ ರಾಮನ ಕಥೆ ಕೇಳಿ, ಕೃಷ್ಣನ ಕಥೆ ಕೇಳಿ, ಇನ್ನು ಯಾರದ್ದೋ ಕಥೆ ಕೇಳಿ, ಯಾರ ಕಥೆಯನ್ನು ಕೇಳಿದರೂ ಕೂಡ ಅವರಿಗೊಬ್ಬ ಗುರುಗಳಿದ್ದು ಮಾರ್ಗದರ್ಶನ ಮಾಡಿದಂಥ ಇತಿಹಾಸ ಇದೆ ನಮ್ಮ ಪರಂಪರೆಯಲ್ಲಿ. ಹಾಗಾಗಿ ಗುರುಗಳ ಬಗ್ಗೆ ಕೀಳರಿಮೆ ಬೇಡ. ಮತ್ತೆ ನಮಗೆಲ್ಲ ಗುರುಗಳು ಬೈದರೆ, ಅಲ್ಲ ಏನೋ ಜೋರು ಮಾಡಿದ್ರೆ, ಇಲ್ಲ ಹೊಡೆದ್ರೆ ಹೋಗಿ ಅದರ ವಿರುದ್ಧ. ನಮ್ಮ ಪೋಷಕರ ಕಥೆ ಏನು ಗೊತ್ತಾ ನಿಮಗೆ? ಮಗಳಿಗೆ ಜೋರು ಮಾಡಿದ್ರು, ಮಗನಿಗೇನೋ ಹೇಳಿದ್ರು ಅಂದ ತಕ್ಷಣ ಭಾರತ ಪಾಕಿಸ್ತಾನ ಯುದ್ಧ ಆದಾಗ ಆಡ್ತಾರೆ ಮನೆಯಿಂದ. ಏನ್ರಿ ನನ್ನ ಮಗಳಿಗೆ ಹೇಳಿದ್ರಂತೆ, ನನ್ನ ಮಗನಿಗೆ ಹೇಳಿದ್ರಂತೆ ಅಂತ. ನಡೆದಿತ್ತು ಒಂದು ಕಾಲೇಜಲ್ಲಿ. ಯೌವನದ ಹುಡುಗಿ, ಕಾಲೇಜ್ ಬರುವ ವಿದ್ಯಾರ್ಥಿನಿ, ಹುಡುಗರ ಜೊತೆ ಚಲ್ಲಾಪಿಲ್ಲಿಯಾಗಿ ಏನೋ ಹುಚ್ಚು ಹುಚ್ಚು ಆಡಬೇಕಿದ್ರೆ ಒಬ್ರು ಲೆಕ್ಚರರ್ ಹೇಳಿ ಕಳಿಸಿದ್ರಂತೆ, ಮಗಳು ತಪ್ಪು ಮಾಡ್ತಾ ಇದ್ದಾಳೆ, ಸ್ವಲ್ಪ ಬುದ್ಧಿ ಹೇಳಿ ಅಂತ. ಅಮ್ಮ ಹೇಳಿದ್ರಂತೆ, ಮಗ ನಿನ್ನ ಬಗ್ಗೆ ಕಾಲೇಜಿಂದ ಕಂಪ್ಲೇಂಟ್ ಹೀಗೆ ಮಾಡಿದ್ದು ಹೌದಾ ಅಂತ. ಕೇಳಿದ್ದೊಂದೇ ಗೊತ್ತು, ಅವಳು ತಲೆ ಕೂದಲು ಬಿಚ್ಚಿ ಕೈ ಬ್ಲೇಡಲ್ಲೆಲ್ಲ ಕೈಗೀರ್ಕೊಂಡು ಆಮೇಲೆ ಏನು ಚೂರಿ ಹಿಡ್ಕೊಂಡೆಲ್ಲ ಕಣ್ಣಿಗೆ ರಕ್ತ ಬಂದ್ಲಂತೆ. ನೀನು ಹೀಗೆ ಹೇಳಿದ್ರೆ ನಾನು ಸಾಯ್ತೇನೆ, ನಾನು ಹಾಗೆ ಮಾಡಲಿಲ್ಲ ಅಂತ. ಅಮ್ಮನಿಗೆ ಮನಸ್ಸು ಕರಗಿತು, ಕರ್ಕೊಂಡು ಕಾಲೇಜಿಗೆ ಹೋದ್ರಂತೆ. ಹೋಗಿ ನನ್ನ ಮಗಳ ಬಗ್ಗೆ ಕಂಪ್ಲೇಂಟ್ ಮಾಡಿದಕ್ಕೆ ಲೆಕ್ಚರರ್ ಯಾರು ಅಂತಂದರೆ ಒಬ್ಬಾಕೆ ತಾಯಿ ಬಂದರು. ಬಂದ ತಕ್ಷಣ ಎಲ್ಲರೂ ಇದ್ರ ಈಗ ತಾಯಿ ಕೇಳಿದ್ ಗೊತ್ತೇ, ಯಾವಳೆ ನೀನು ನನ್ನ ಮಗಳಿಗೆ ಮಾತಾಡಲಿಕ್ಕೆ ಅಂತ. ಒಮ್ಮೆ ಯೋಚನೆ ಮಾಡಿ ಮಕ್ಕಳೇ, ಒಬ್ಬಾಕೆ ಪಾಠ ಮಾಡುವ ಲೆಕ್ಚರರ್ ಆಗಿ ನಿಂತ ಸಾವಿರಾರು ವಿದ್ಯಾರ್ಥಿಗಳ ಮುಂದೆ ಬಂದು ವೇದಿಕೆಯಲ್ಲಿ ನಿಲ್ಲಬೇಕಿದ್ರೆ ಅವರ ಪರಿಶ್ರಮ ಇದೆ, ಅವರ ಅಪ್ಪ ಅಮ್ಮನ ತ್ಯಾಗ ಇದೆ, ಅವರ ಕಷ್ಟ ನಷ್ಟಗಳ ನಡುವೆ ಅವರು ಸಾಧನೆಯನ್ನು ಮಾಡುತ್ತಾರೆ. ಅಂಥವರನ್ನು ಯಾವಳೇ ನೀನು ಅಂತ ಒಬ್ಬರು ಪ್ರಶ್ನೆ ಮಾಡಿದ್ರೆ ನಮ್ಮ ಅಪ್ಪ ಅಮ್ಮನ ಅವಿವೇಕದ ಬಗ್ಗೆ ನಮಗೆ ಬೇಜಾರು ಅನ್ನಿಸ್ಬೇಕಲ್ಲ. ಯಾಕಂದರೆ ಒಂದು ಕ್ಷಣ ಯೋಚನೆ ಮಾಡಿ, ನಾಳೆ ನೀವುಗಳೇ ಬೆಳೆದು ಎತ್ತರಕ್ಕೆ ನಿಂತು 4 ಮಕ್ಕಳಿಗೆ ಒಳ್ಳೆಯ ಮಾತು ಹೇಳುವಾಗ ನಿಮ್ಮನ್ನು ಹಾಗೆ ಬೈದರೆ ನಿಮ್ಮ ಅಮ್ಮ ಅಪ್ಪನಿಗೆ ಹೇಗಾಗಬಹುದು ಅಂತ ಯೋಚನೆ ಮಾಡಬೇಕಲ್ಲ. ಹಾಗಾಗಿ ನನಗೆ ಯಾವುದು ನೋವಾಗುತ್ತದೋ ಅದನ್ನು ಇನ್ನೊಬ್ಬರಿಗೆ ಮಾಡಬಾರದಂತೆ, ನಮಗೆ ಯಾವುದು ಹಿತವೋ ಅದನ್ನು ಲೋಕದ ಹಿತದ ದೃಷ್ಟಿಯಿಂದ ಮಾಡಬೇಕಂತೆ ಮಕ್ಕಳೇ. ಹಾಗಾಗಿ ಯಾವತ್ತೂ ಶಿಕ್ಷಕರ ಬಗ್ಗೆ ವ್ಯಂಗ್ಯ ಮಾಡೋದು, ಅವರ ಬಗ್ಗೆ ಅಪಹಾಸ್ಯ ಮಾಡೋದು ದಯವಿಟ್ಟು ಅದನ್ನು ಮಾಡಬೇಡಿ. ನಿಮಗೊಂದು ವೇಳೆ ಸಂದರ್ಭ ಇದ್ದರೆ, ಇಷ್ಟು ಜನ ವಿದ್ಯಾರ್ಥಿಗಳಿದ್ದೀರಿ, ನಾನು ಶಿಕ್ಷಕರ ಸಭೆಯಲ್ಲಿ ಯಾವತ್ತೂ ಹೇಳ್ತಿದ್ದೆ, ನಿಮಗೆ ಸಿಲೆಬಸಲ್ಲಿ ಏನು ಪಾಠ ಇದೆ ಅದನ್ನೆಲ್ಲವನ್ನೂ ಮಾಡಿ ಮಕ್ಕಳಿಗೆ. ಆದರೆ ಕೊನೆಗೊಂದು 5 ನಿಮಿಷ ಶಿಕ್ಷಕರು ಏನು ಮಾಡಬೇಕು ಅಂದರೆ, ಕ್ಲಾಸಲ್ಲಿರುವ ವಿದ್ಯಾರ್ಥಿಗಳಿಗೆ ಅದೇ ಶಾಲೆಯಲ್ಲಿರುವಂತಹ ಬೇರೆ ಬೇರೆ ವ್ಯಕ್ತಿಗಳಿದಾರಲ್ಲ, ಬೇರೆ ಬೇರೆ ಕೆಲಸ ಮಾಡ್ತಿರ್ತಾರಲ್ಲ, ಅವರ ಒಬ್ಬೊಬ್ಬರ ಬಗ್ಗೆ ಒಂದು 5 ನಿಮಿಷ ಒಳ್ಳೆಯ ಮಾತುಗಳನ್ನು ಹೇಳಿ. ಯಾಕೆ ಅಂದರೆ ಬೆಳಗ್ಗೆದ್ದಾಗ ನಮ್ಮ ಮುಂದೆ ಕಾಣಿಸಿಕೊಳ್ಳುವ ಪ್ರಿನ್ಸಿಪಾಲ್ ಆಗ ಪ್ರಿನ್ಸಿಪಾಲ್ ಆಗಿ ಕಾಣಿಸುವುದಿಲ್ಲ, ಅವರೊಬ್ಬರು ಆದರ್ಶವಾಗಿ ಕಾಣಿಸ್ತಾರೆ. ಒಬ್ಬ ಶಾಲೆ ಕಟ್ಟಿದ ವ್ಯಕ್ತಿ ಕೇವಲ ಒಂದು ಬಿಲ್ಡಿಂಗ್ ಕಟ್ಟಿ ಶಾಲೆ ಮಾಡಿದ್ದಾರೆ ಅಂತ ಅನ್ನಿಸುವುದಿಲ್ಲ, ಅವರ ಮೌಲ್ಯಗಳ ಮೂಲಕ ನಮಗೆ ಆದರ್ಶದ ಬೆಳಕಾಗಿ ಕಾಣಿಸ್ತಾರೆ. ಹಾಗೆ ನಿಮ್ಮ ನಿಮ್ಮ ಮಧ್ಯೆ ಕೂಡ ಪರಸ್ಪರ ಇರುವ ಒಳ್ಳೆಯ ವಿಚಾರಗಳನ್ನು ಅರ್ಥ ಮಾಡಿಕೊಂಡು ಒಬ್ಬರನ್ನೊಬ್ಬರು ಗೌರವಿಸ್ತಾ ಬದುಕಿದರೆ ಸಾಮಾಜಿಕ ಬದುಕು ತುಂಬ ಚೆನ್ನಾಗಿರುತ್ತದೆ.